ಅತ್ತೆ 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 ಓ ಬಂದೆ. ಅತ್ತೆ ಏನ್ ತಿಂಡಿ ಮಾಡಿದಿರಾ? ಅಯ್ಯೋ ಮಗಳು ಹುಡುಗಿರ ಚಿಂತೆ ಅಲ್ವಾ, ಯಾವಾಗ ಬತ್ತಳೋಣ ಟೆನ್ಷನ್ ಅಲ್ವಾ ಹೇಳಿ ಅಂದ್ರೆ ಇನ್ನೇನ್ ತಾನೇ ತಿನ್ನಕೈತದೆ ಹೇಳಿ. ಹ್ಮ್ ಅದಕ್ಕೇನಿಯ ಸುಮ್ಕೇನಿಯ ಪಲಾವ್ ಮಾಡ್ಬಿಟ್ಟು ಮೊಸರು ಬಜ್ಜಿ ಮಾಡ್ಬಿಟ್ಟು ಒಂದೆರಡು ಮೆಣಸಿನ್ಕಾಯಿ ಬಜ್ಜಿ ತೇಲ್ಸಿದ್ದೆ. ಮಗಳಿಲ್ವಲ್ಲ ಬೇಜಾರು ತಿನ್ನಕೈತದ ಹೇಳಿ. ಹ್ಞೂ ಅಲ್ವಾ? ನನಗೂ ತಿನ್ನಕ್ ಮನ್ಸೇ ಬರಕಿಲ್ಲ ಬುಡಿಯತ್ತೆ. ನಾಲ್ಕು ಮೆಣಸಿನ್ಕಾಯಿ ಬಜ್ಜಿ ಹಾಕ್ಬಿಟ್ಟು ಒಂಚೂರು ಮೊಸರು ಬಜ್ಜಿನೂ ಪಲಾವ್ ಹಾಕೊಂಬಿಟ್ಟು ಬನ್ನಿ. ನೀವು ಮಾಡೋ ಪಲಾವ್ ಅಂದ್ರೆ ನಂಗೆ ಬೋಲ್ ಇಷ್ಟ, ತಿನ್ಕೋತೀನಿ. ಹ್ಞೂ ಅಳಿ ಅಂದ್ರೆ ತಿನ್ಕಳಿರೋ ಅಂತ ಬರ್ರಿ, ಕೈ ತೊಳ್ಕೊಂಬಿಟ್ಟು ಬರ್ರಿ ಕೊಡ್ತೀನಿ. ಅತ್ತೆ ನನಗೊಂದು ಐಡಿಯಾ ಬಂದೈತೆ ಕಣತ್ತೆ. ನೀವು ಹೆಂಗೋ ಟಕ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಸ್ಥಾನಕ್ಕೆ ಹೋಗಂಗ್ ನಾನ್ ಮಾಡ್ತೀನಿ ಕಣತ್ತೆ. ಏನು ಅಧ್ಯಕ್ಷ ಸ್ಥಾನನ ಹೆಂಗ್ಲ? ಅತ್ತೆ ಇವಾಗ ಹೆಂಗನ್ವೆ ನಿಮ್ ಸೊಸೆ ನನ್ನ ಹೆಂಡ್ತಿನ ಓಡ್ ಕಳ್ಸವಳೆ. ಇದೇನೇ ಸಿಕ್ಕಿ ಚಾನ್ಸು ಅಂತ ಪಂಚಾಯತಿ ಕರಿಯನ. ಪಂಚಾಯತಿ ಕರೆದ್ಬಿಟ್ಟು ಪಂಚಾಯತಿನಾಗ ಎಲ್ಲನೂ ಇವಳಿಗೆಲ್ಲಾರು ಕ್ಯಾಕರು ಥೂ 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 ಅಂತ ಉಗಿಬೇಕು. ಹಂಗ್ ಮಾಡೋಣ. ನಾನು ಹೇಳ್ತೀನಿ ನನ್ನ ಹೆಂಡ್ತಿ ನನ್ನ ಜೊತೆ ನನ್ನ ಮೇಲೆ ಪಿರುತಿ ಇತ್ತು, ಆದ್ರೂ ಬಲವಂತವಾಗಿ ಇವಳೆ ಓಡ್ ಕಳ್ಸವಳೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನೀವು ನನಗೆ ಏನೇ ಸಪೋರ್ಟ್ ಮಾಡಿ. ಆವಾಗ ಇಬ್ರದೂ ಸಪೋರ್ಟ್ ಸಿಗ್ತದಲ್ಲ, ಊರಿನ ಜನ ಎಲ್ಲ ನಂಬಿಡ್ತಾರೆ. ಊರಿಗೆ ಅಧ್ಯಕ್ಷ ಆಗ್ಬಿಟ್ಟು ಇವಳೆ ನೆನೆಯ ಇಂಥ ಕೊಂತ್ರಿ ಕೆಲಸ ಮಾಡೋಳಲ್ಲ, ಛೀ ಥೂ ಇವಳನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕಿರ್ಚಾಡ್ತಾರೆ. ಅವಾಗ ನಿಮ್ಮನ್ನೇ ಅಧ್ಯಕ್ಷೆ ಮಾಡ್ತಾರೆ ಅತ್ತೆ. ಆಮೇಲೆ ನೀವೇ ಅಧ್ಯಕ್ಷೆ ಆಗೋಗ್ಬಿಡ್ತೀರಾ. ಆಮೇಲೆ ಈ ಊರಾಗ ಎಲ್ಲಾರು ನಾವ್ ಹೇಳ್ದಂಗೆ ಏನಿಯ ಕೇಳ್ಕೊಂಡು ಮುಚ್ಕೊಂಡು ಬಿದ್ದಿರ್ತಾರೆ. ಹೆಂಗತ್ತೆ ಪ್ಲಾನು? ಅದಕ್ಕೆ ಹೇಳಿ ಅಂದ್ರೆ ನಿಮ್ದರ ಕಂಪ್ಯೂಟರ್ ಮೈಂಡ್ ಇದ್ದಂಗೆ, ಅದಕ್ಕೆ ನೀವ್ ಬಂದ್ರೆ ನಂಗೆ ಬೋಲ್ ಇಷ್ಟ. ಯಪ್ಪ ಎಷ್ಟು ತಲೆ ಹೇಳಿ ಅಂದ್ರೆ ನಿಮ್ಗಂತೂ ನಡೀರಿ ಹೇಳಿ ಅಂದ್ರೆ ನಡೀರಿ, ಹೋಗ್ಬಿಟ್ಟು ಸರ್ನ ಪಂಚಾಯತಿ ಕಲಾಕನ ನಡೀರಿ. ಅತ್ತೆ ಅದು ಮೊದ್ಲು ಪಲಾವ್ ತಿನ್ಕೊಂಡ್ಬಿಟ್ಟು ಹೋಗೋಣ ಅತ್ತೆ. ಓಹೋ ಮರ್ತೆ ಹೋಗ್ಬಿಟ್ಟೆ. ಬನ್ನಿ ಬನ್ನಿ ಬಿಸಿ ಬಿಸಿ ಬಜ್ಜಿ ಹಾಕ್ಬಿಟ್ಟು ಹಂಗೆ ಪಲಾವ್ ಕೊಡ್ತೀನಿ, ತಿನ್ಬಿಟ್ಟು ಪಂಚಾಯತಿ ತಕ್ಕೋಣ ಬನ್ನಿ. ಹ್ಞೂ ನಡೀರಿ ಅತ್ತೆ. ನಾನು ಅಳಿಮಯ್ಯ ಅಂದ್ರೆ ಅಳಿಮಯ್ಯ ಕಣವ, ಕಂಪ್ಯೂಟರ್ ಮೈಂಡ್ ನನ್ನ ಅಳಿಮಯ್ಯಂಗೆ. ಇಡೀ ಊರಾಗೇನಿಯ ನನ್ನ ಅಳಿಯನ್ಗಿರ ಅಂತ ಬುದ್ಧಿ ಇಡೀ ಊರಾಗೆ ಯಾರಿಗೂ ಇಲ್ಲ. ಇವತ್ತಲ್ಲ ನಾಳೆ ನನ್ನ ಅಳಿಯ ಟಾಪಾಗಿ ಬರ್ತಾನೆ, ನನ್ನ ಮಗಳನ್ನ ಟಾಪಾಗಿ ನೋಡ್ಕೊತಾನೆ. ಆ ಭರವಸೆ ಯಾರಿಗೂ ಇಲ್ಲ ಅಂದ್ರೆ ನನಗೈತೆ. ಅಳಿ ಅಂದ್ರೆ ತಗೊಳ್ಳಿ ತಗೊಳ್ಳಿ ಹಾಕ್ತೀನಿ, ತಗೊಳ್ಳಿ. ಹಾಕಿ ಇನ್ನೊಂದೆರಡು ಹಾಕಿ ಅತ್ತೆ. ನೋಡಿ ಬ್ಯಾಡ್ದಿದ್ದೆಲ್ಲನೂ ಪಂಚಾಯತಿ ಕಲಾಕ್ತೀರ ನೀವು. ಈಗ ಆ ಅಧ್ಯಕ್ಷನ ಕರೆಸ್ಬಿಟ್ಟು ನನಗೆ ಪಂಚಾಯತಿ ಕಲಾಕ್ಸ್ಲೇನಿಯ ಬೇಕು. ಪಂಚಾಯತಿನಾಗೆ ಏನ್ ತೀರ್ಮಾನ ಆಯ್ತದೋ ನೋಡೇ ಬಿಡೋಣ. ನಾನು ಹೆಂಡ್ತಿ ನನ್ನ ಎಷ್ಟು ಪಿರುತಿ ಮಾಡ್ತಿದ್ಲು ಗೊತ್ತಾ? ನಾನು ಅಂದ್ರೆ ನನ್ನ ಹೆಂಡ್ತಿಗೆ ಪಿರಾಣ ಅಂತದ್ರಾಗೆ ಅವಳಲ್ಲ ಇಲ್ಲಿ. ಈ ನಮ್ಮ ಅತ್ತೆ ಸೊಸೆ ಆ ಪುಟ್ಟಿ ಊರ ಅಧ್ಯಕ್ಷೆ, ಅವಳು ಏನ್ ಮಾಡೋಳೆ ನೋಡಿ. ಯಾವನ್ನೋ ಪ್ಯಾಟೆಯಿಂದ ಕರೆಸ್ಬಿಟ್ಟು ಬೇಕು ಅಂತ ನೀಯ ನನ್ನ ಹೆಂಡ್ರನ್ನ ಕಿಡ್ನಾಪ್ ಮಾಡ್ಸವಳೆ. ಅಯ್ಯೋ ಅಧ್ಯಕ್ಷರ ಅಂತಾರ ಮಾಡೋ ಅಂತಾರಲ್ವಲ್ಲ. ಯಾಕೆ ಯಾಕೆ ಮಾಡಲ್ಲ? ಮಾಡಿಲ್ವಾ ಇವಾಗ? ಮಾಡಿಲ್ವಾ? ಓಹೋ ಮಾಡೋ ಅಂತಾರಲ್ವಂತೆ. ಮಾಡೋದೆಲ್ಲ ಮಾಡ್ಬಿಟ್ಟವ್ರೆ, ಮಾಡೋ ಅಂತಾರಲ್ಲ ಅಂತ ಹೇಳ್ಬಿಟ್ಟು ಆವಾಜ್ ಬೇರೆ ನಿಮ್ಗೆ. ಯಾಕೆ ಮಾಡೋ ಅಂತಾರಲ್ಲ ಮಾಡೋರು ನಿನ್ಯ. ಏನ್ ಅವಳೇನ್ ದೊಡ್ಡ ದೇವ್ರ ತಪ್ಪು ಮಾಡಕ್ಕಿಲ್ಲ ಅಂತ ಹೇಳಕ್ಕೆ? ಅವಳು ತೆಪ್ಪೆ ನಿನ್ಯ ಮಾಡಿರೋದು. ಹೌದು, ಬೇಕೇ ಬೇಕು, ನ್ಯಾಯ ಬೇಕು. ನನ್ನ ಹೆಂಡ್ತಿನ ಓಡ್ ಕಳ್ಸೋರಲ್ಲ, ನನಗಂತೂ ಅದೆಲ್ಲನೂ ಗೊತ್ತಿಲ್ಲ. ನನಗಂತೂ ಬೇಕೇ ಬೇಕು, ನ್ಯಾಯ ಬೇಕು ಅಷ್ಟೇ. ನನಗಂತೂ ನ್ಯಾಯ ಸಿಗ್ಲೇಬೇಕು. ಅಲ್ಲ ಬಂಗಾರಮ್ಮ, ಹಿಂಗೆಲ್ಲನೂ ಮಾಡಕ್ಕೆ ಹೆಂಗ್ ಸಾಧ್ಯ? ಪಾಪ ಹುಡ್ಗಿ ಅಂತೋಳಲ್ವಲ್ಲ. ನೀ ಸುಮ್ನೇನಿಯಾ ಯಾವ್ದೋ ದ್ವೇಷಕ್ಕೆ ಪಂಚಾಯತಿ ಕಲಾಕ್ಬಿಟ್ಟು ಸುಮ್ನೆ ಮುರುವಾದಿ ಎಲ್ಲ ಕಳ್ಕೊಳಕ್ ಹೋಗ್ಬೇಡಿ. ನಾವ್ಯಾಕೆ ಮರ್ಬದಿ ಕಳ್ಗಳನಿ? ಕರ್ಸಿ ಅವಳನ್ನ ಕುಂತ್ಕೊಳ್ಳಿ ಪಂಚಾಯತಿ ಕಲಾಕಿ. ನನಗದೆಲ್ಲ ಗೊತ್ತಿಲ್ಲ. ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಸವಳೆ. ಅವನು ಯಾವನು ಬೇವರ್ಸಿ ಜೊತೆ ಓಡ್ ಕಳ್ಸವಳೆ ನನ್ನ ಮಗಳನ್ನ. ನನ್ನ ಮಗಳು ಹೋಗಕ್ಕೆ ಇಷ್ಟನೂ ಇರಲ್ಲ. ಇವಳೇನಿಯ ಬೇಕು ಬೇಕು ಅಂತ ಹೇಳ್ಬಿಟ್ಟು ಓಡ್ ಕಳ್ಸಿತ್ತಾಳೆ ನೋಡಿ. ನೀವು ಸುಮ್ಕೇನಿ ಅವಳಿಗೊಂದು ನ್ಯಾಯ ನನಗೊಂದು ನ್ಯಾಯ ಅಂತ ನೀವು ಮಾತಾಡಬೇಡಿ. ನ್ಯಾಯ ಅಂದ್ರೆ ನ್ಯಾಯ, ಊರಿಗೆಲ್ಲ ಒಂದೇ ನ್ಯಾಯ ಅಷ್ಟೇ ನ್ಯಾಯ. ನೀವು ಆಮೇಕಿಂದ ಸುಮ್ಕೇನಿಯ ಅಧ್ಯಕ್ಷ ಪರ ಮಾತಾಡ್ಬಿಟ್ರೆ ಸುಮ್ನಿರಕ್ಕಿಲ್ಲ. ಇವಾಗ ಅವಳೆಲ್ಲ ನ್ಯಾಯ ತೀರ್ಮಾನ ಕೊಡೋದು, ನೀವು ಕೊಡ್ಬೇಕಾಗಿರೋ ನ್ಯಾಯ ತೀರ್ಮಾನವ. ಕುಂತ್ಕೊಳ್ಳಿ. ಅಲ್ಲ ಕಣಮ್ಮ, ನೀನ್ ಯಾಕವ ನಿನ್ ಫ್ರೆಂಡ್ನ ಯಾರನ್ನೋ ಕರೆಸ್ಬಿಟ್ಟು ಈಗ ಇವ್ರ ಹೆಂಡ್ತಿನ ಓಡ್ ಕಳಿಸ್ಬಿಟ್ರೆ ಅದು ಹೆಂಗ್ ಸಂದಕ್ಕಿರ್ತದೆ ಹೇಳು? ನೀನೇ ಊರ ಅಧ್ಯಕ್ಷ ಅಂತ ಗೊತ್ತು, ಆದ್ರೆ ಇವ್ರು ಹಂಗೆಲ್ಲ ಕಂಪ್ಲೇಂಟ್ ಮಾಡೋರು ನಿನ್ ಮೇಲೆ. ಊರ್ ಜನಕ್ಕೆಲ್ಲ ಅನ್ಬೇಕು, ಗೊತ್ತಾಗ್ಬೇಕಲ್ವಾ ಯಾರು ತಪ್ಪು ಮಾಡೋರೆ ಯಾರು ತಪ್ಪು ಮಾಡಿಲ್ಲ ಅಂತ. ನಾವು ಅಂದ್ರೆ ನಿಮ್ಮ ಮನೆಯವರು, ಅದಕ್ಕೆ ನಾವು ಪ್ರತಿಯೊಂದೂ ಎಲ್ಲ ವಿವರಣೆಯಾಗಿ ಕ್ವಶನ್ ಮಾಡ್ಬಿಟ್ಟು ಏನಿಯಾ ಕೇಳ್ತಿರ್ತೀವಿ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿ. ಯಾಕವ ಹಿಂಗ್ ಮಾಡಿದೆ? ನಿಮ್ ಫ್ರೆಂಡ್ನ ಕರ್ಕೊಂಡ್ಬಿಟ್ಟು ಬಂದು ಬಲವಂತವಾಗಿ ಈ ಬಂಗಾರಮ್ಮನ ಮಗಳನ್ನ ಯಾಕೆ ಓಡ್ ಕಳ್ಸಿದ್ಯಾ? ನೋಡಿ ನಮ್ಮ ಅತ್ತೆ ಸುಮ್ಮನೆ ಇಲ್ದಿರ ಅಪವಾದ ಎಲ್ಲ ನನ್ನ ಮೇಲೇನೇ ಹೊರಿಸ್ತಾವ್ರೆ ನೋಡಿ. ನಿಮ್ಗೆ ಯಾಕೆ? ನನ್ನ ನಾದ್ನಿನಿಯ ಬಂದ್ಬಿಟ್ಟು ನನ್ನ ನಾದ್ನಿನಿಯ ಮಾತಾಡ್ತಾಳೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಈ ಅಮ್ಮ ಸುಮ್ಮನೆ ಪಂಚಾಯತಿ ಕರೆಸ್ಬಿಟ್ಟು ಸುಮ್ಮನೆ ಮರ್ಯಾದೆ ಕಳೀತೈತೆ ನೋಡಿ. ಈಗ ನಾನು ಯಾವುದ್ರಾಗೂ ಯಾರನ್ನೂ ಬಲವಂತ ಮಾಡಿಲ್ಲ. ನನ್ನ ಆದ್ನಿನೂ ಬಲವಂತ ಮಾಡಿಲ್ಲ. ನನ್ನ ಆದ್ನಿನ ಓಡೋಗು ಅಂತನೂ ನಾನು ಹೇಳಿಲ್ಲ. ಏನೂ ಮಾಡಿಲ್ಲ. ನಾನಂತೂ ಮಾಡಿರೋದೆಲ್ಲನೂ ಅವಳೇನೇನೆ. ನಾನೇನು ಗೊತ್ತಾ, ಹುಡುಕಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಮೊದಲನೇ ಗಂಡನ ಜೊತೆ ಡೈವರ್ಸ್ ಆಗಿತ್ತು. ಅದಕ್ಕೆ ಇನ್ನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಒಂಟಿ ಹೆಂಗ್ಸು ಜೀವನ ಮಾಡೋಕ್ಕಾಗ್ತೈತೆ. ಒಂದು ಮದುವೆ ಅಂತೂ ಮಾಡಿಬಿಡೋಣ ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಅದಕ್ಕೇನು ಬೇರೆ ದಾರಿ ಇಲ್ವಲ್ಲ. ಅದಕ್ಕೇನೆ ನಾವು ಹುಡುಕಿದ್ವಿ. ಆ ಹುಡುಗನ ಜೊತೆ ಮದುವೆ ಮಾಡ್ತೀವಿ ಅಂತಲೂ ಮಾತಾಡಿದ್ವಿ. ಆದರೆ ಅವ್ರ ಅಮ್ಮ ಯಾವಾಗೂ ವಿರೋಧ ಮಾಡ್ತಿರೋದಕ್ಕೆ ಅವಳಿಗೆ ಸಹಿಸಕ್ಕಾಗಿಲ್ಲ. ಹಿಂಗೆಲ್ಲ ನಡೆದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳು ಓಡೋಗಿರ್ಬೋದೇನೋ. ನನಗೆ ದೇವ್ರನ್ನೇ ಕೇಳ್ತೀನಿ, ಈ ಊರು ದೇವ್ರ ಮೇಲೆ ಆಣೆಗೂ ಕೇಳ್ತಿದ್ದೀನಿ. ನನಗಂತೂ ಓಡೋಗಿರೋ ವಿಷಯ ನನಗಂತೂ ಗೊತ್ತಿರಲಿಲ್ಲ ಗೌಡ್ರೆ. ಗೊತ್ತಿದ್ರೆ ನಾನು ಯಾಕೆ ಹಿಂಗೆಲ್ಲನೂ ಇದು ಮಾಡ್ಕೊತಾ ಇದ್ದೆ ಹೇಳಿ? ನಾನು ಮೊದಲೇನೇ ತಡೆದು ಬಿಡ್ತಾ ಇದ್ದೆ.
ಈಗ ಏನ್ ಹೇಳ್ತೀಯ ಬಂಗಾರಮ್ಮ? ನೋಡಿ ನನ್ನ ಹೆಂಡತಿಗೆ ನನ್ನ ಮೇಲೆ ಪಿರುತಿ ಇತ್ತು. ಅವಳಿಗೆ ನನ್ನ ಮೇಲೆ ದ್ವೇಷ ಬರಂಗ್ ಮಾಡಿದ್ದೇನೆನಿಯ ಈ ಪುಟ್ಟಿ. ಇವಳೇನೆನಿಯ ಬೇಕು ಅಂತ ದ್ವೇಷ ಮಾಡಿದ್ದು. ಇವಳು ನನ್ನ ಮತ್ತೆ ಮಗಳೇನೆನಿಯ ಆಗ್ಬೇಕಲ್ಲ ನನ್ನ ಮ್ಯಾಲ ಅವತ್ತಿಂದನೇ ಇವಳಿಗೆ ದ್ವೇಷ ಇತ್ತು. ಅದಕ್ಕೇನೆನಿಯ ಇವಳೇನೆನಿಯ ಹಿಂಗೆಲ್ಲ ಮಾಡಿದ್ದು. ನನ್ನ ಹೆಂಡತಿಗೆ ನಾನಂದ್ರೆ ಇಷ್ಟನೇನಿಯ. ಕೇಳಿಬೇಕಾದ್ರೆ ನಮ್ಮ ಅತ್ತೆನೇ ಸಾಕ್ಷಿಗೈತೆ. ಹೌದು ಹೌದು, ನನ್ನ ಮಗಳಿಗೆ ಅಳಿಯಂದ್ರು ಅಂದ್ರೆ ಬಹಳ ಇಷ್ಟ. ಅಳಿಯಂದ್ರು ನಾವು ಎಲ್ಲಂದ್ರೆ ಸಂದಾಕಿದ್ವಿ. ಅಳಿಯಂದ್ರು ಪಾಪ ಅವರು ಈಗ ಓಡಾಗಿದ್ರು ನನ್ನ ಮಗಳನ್ನ ವಾಪಸ್ ಬಂದ್ರೆ ಮತ್ತೆ ನನ್ನ ಜೊತೆಗಿರ್ಸ್ಕತೀನಿ ಅಂತಾನೆ ಹೇಳ್ತಾವ್ರೆ. ಹೌದು, ಅವಳು ನನ್ನ ಹೆಂಡತಿ ನನ್ನ ಜೊತೆ ಇಕ್ಕತ್ತೀನಿ. ಓಡ್ ಕಳ್ಸಿರೋ ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ಊರ ಅಧ್ಯಕ್ಷೆ ಆಗಕ್ಕೆ ಯಾವ ಹಕ್ಕುನುವೆ ಇಲ್ಲ. ಹಿಂಗೆಲ್ಲ ಮೋಸ ಮಾಡಿ ನಾಮಾಕೋರ್ನೆಲ್ಲನೂ ಊರ ಅಧ್ಯಕ್ಷೆ ಮಾಡ್ಬಿಟ್ರೆ ಊರು ಉದ್ಧಾರನೇನಿಯ. ನೋಡಿ ಸಿಕ್ಕಿರೋ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಬಂದು ಮದುವೆ ಆಗಿರೋ ಹುಡುಗಿ ಸಿಕ್ಕಿರೋ ಫ್ರೆಂಡು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಇಕ್ಕೊಂಡು ತೋಟದ ಕೆಲಸಕ್ಕೆಲ್ಲ ಕಳಿಸ್ಕೊಂಡು ಮನೆಗೆ ಇಕ್ಕಬೇಕಿತ್ತು. ಮನೆಗೆ ಇಕ್ಕಳ ಅವಶ್ಯಕತೆ ಏನಿತ್ತು? ಮನೆಗೆ ಇಕ್ಕೊಂಡು ನನ್ನ ಹೆಂಡತಿನ ಕರ್ಕೊಂಡು ಹೋಗಿ ದಿನ ನನ್ನ ಹೆಂಡತಿಗೆ ತಲೆ ತಿಂದು ನನ್ನ ಹೆಂಡತಿಗೆ ಬ್ರೈನ್ ವಾಶ್ ಮಾಡಿ ಎಲ್ಲ ಮಾಡಿ ಬೇಕಂತಾನೆ ಇಂಥ ಅಲ್ಕ ಕೆಲಸ ಮಾಡಿರೋದು ಇವಳು. ಏನ್ ಅನ್ಕೊಬಿಟ್ಟಿದ್ರೆ ನೀವು ಹುಡುಗಿನ ಅಷ್ಟು ಸುಲಭ ಅಂತ ಅನ್ಕೋಬೇಡಿ. ಸರಿ, ತೋಟದ ಕೆಲಸ ಕರ್ಕೊಂಡ್ಬಿಟ್ಟು ಬಂದಿರೋದೇನಿ ಆದ್ರೆ ಆ ಆ, ಮತ್ತೆ ಯಾವ್ದನ್ನ ಬ್ಯಾರೆ ಕಡೆನೇನಿಯ ಇರಿಸ್ಬೇಕಿತ್ತು. ಮತ್ ಮನೆಗೆ ಕರ್ಕೊಂಡ್ಬಿಟ್ಟು ಬಂದು ಯಾಕೆ ಇರಿಸಿದ್ಲು? ಎಲ್ಲ ದುರುದ್ದೇಶನೇನಿಯ. ನನ್ನ ಹೆಂಡತಿನ ಓಡ್ ಕಳಿಸ್ಬೇಕು, ಇಲ್ಲ ಬಲವಂತವಾಗಿ ಕಿಡ್ನಾಪ್ ಮಾಡಿಸ್ಬೇಕು ಅಂತಾನಿಯ ಪ್ಲಾನ್ ಮಾಡಿರೋದು. ಹೌದು ಹೌದು, ನನ್ನ ಮಗಳಿಗೆ ಆಸ್ತಿ ಎಲ್ಲ ಭಾಗ ಕೊಡ್ತೀನಿ ಅಂತ ನನ್ನ ಗಂಡ ಹೇಳಿದ್ದ. ಅವಳಿಗೆ ಸಹಿಸಕ್ಕಾಗಿಲ್ಲ, ಅದಕ್ಕೆ ನೀನು ಇಂಥ ಕೆಲಸ ಮಾಡಿರೋದು. ನೋಡಿ ನನಗೆ ಗೊತ್ತಿಲ್ಲ, ನನ್ನ ಮಗಳನ್ನ ಓಡ್ ಕಳ್ಸೋಳೆ. ಇವಳನ್ನಂತೂ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ನ ಮಗಳು ವಾಪಸ್ ಬರಬೇಕು, ಇವಳಿಗೆ ತಕ್ಕನ ಶಿಕ್ಷೆ ಆಗಬೇಕು. ಈಗ ನಾನೇನಾರ ಮಾಡಿದ್ರೆ ನನ್ನ ಸುಮ್ಮನೆ ಬಿಟ್ಬಿಡ್ತಾ ಇದ್ರಾ? ನಮಗೂ ಶಿಕ್ಷೆ ಆಗ್ತಾ ಇರಲಿಲ್ವಾ? ಇದೇನಲ್ಲ ಈ ಬಂಗಾರ ಮುಂದೆ ಮುಗಿಯದ ಕತೆ. ಇವ್ರು ಅಧ್ಯಕ್ಷರಾಗೋಗ್ಬಿಟ್ಟು ಕಣಕ, ಇವ್ರ ಪ್ರಾಬ್ಲಮ್ನ ಇವರೇ ಸಾಲ್ವ್ ಮಾಡ್ಕೊಳಕ್ಕೆ ಅಧ್ಯಕ್ಷರಾಗೋಗ್ಬಿಟ್ಟು ಅವ್ರು ಏನೋಸದಲ್ಲ. ಊರಾಗೆಲ್ಲ ಇವ್ರದೇ ಪಂಚಾಯತಿ. ನೀನು ತಿಂಗಳು ಒಂದ್ಕಿತ ಇವ್ರ ಪಂಚಾಯತಿ ನಡೀಲಿಲ್ಲ ಅಂತಂದ್ರೆ ಇವ್ರು ಹೊಟ್ಟೆಗೆ ತಿಂದಿರೋದು ಅರ್ಗದೇ ಇಲ್ಲ ಅನ್ನಿಸ್ತದೆ ಇವಕ್ಕೆ. ಅಯ್ಯೋ, ಮೊದ್ಲಿಂದನೂ ಹಂಗೆ ನೀಯ ಬಾಯು. ಇವ್ರ ಫ್ಯಾಮಿಲಿ ಮೊದ್ಲಿಂದನೂ ಕಿತ್ತಾಡ ಫ್ಯಾಮಿಲಿ ನೀಯ. ಎಲ್ಲ ಸುಮ್ಮನಿದ್ರು ಈ ಬಂಗಾರಂ ಸುಮ್ಮನಿರಕ್ಕಿಲ್ಲ. ಹ್ಞೂ, ಈ ಪಾಪ ಈ ಹುಡುಗಿ ಮೇಲೆ ಆಗ್ತಾ ಇರೋದು ನೋಡು. ಈ ಹುಡುಗಿಗೂ ಬುದ್ಧಿ ಇಲ್ಲ. ಯಾಕೆ ಬೇಕು ಈ ಹುಡುಗಿಗೆ ಅವ್ರ ಮನೆ ವಿಷಯ? ಏನೋ ಸೋರ್ ಮಾಡನಿ ಅಂತ ಹೋಗಕ್ಕೆ ಹೋಯ್ತಾಳೆ. ಈಗ ಎಲ್ಲ ಹಿಂಗೆ ಉಗಿಸ್ಕೊತಾಳೆ. ಈ ಹುಡುಗಿಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ನೋಡಿ, ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಯಾರನ್ನೂ ಓಟ್ ಕಳಿಸಿಲ್ಲ. ಹೌದು, ಅವ್ರು ನನಗೆ ಗೊತ್ತಿರೋನೇನೆ. ಒಂದು ಮನೆ ಎಲ್ಲ ಸಿಗೋ ತನಕನೂ ನಮ್ಮ ಮನೆಗೆ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನಿರಿ ಅಂತ ಹೇಳ್ದೆ. ಗೊತ್ತಿರೋನ ಮನೆಗೆ ಇರಿಸ್ಕೊಳ್ಳೋದ್ರಾಗ ತಪ್ಪೇನೈತೆ? ನನ್ನ ಗಂಡನಲ್ವೇ ಹ್ಞೂ ಅಂತ ನೀನೇ ಹೇಳೋನೆ. ಸರಿ ಇರಿಸ್ಕ, ನಿನ್ಗೆ ಗೊತ್ತಿರೋರಲ್ವಾ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಶಾನೆ ನಾನು ಮಾತಾಡಕ್ಕೆ ಹೋಗಲ್ಲ. ಪಂಚಾಯತಿ ಕರೆದಿದ್ದೀರಾ ಅಂತಂದಮೇಲೆ ಸಾಕ್ಷಿಗೆ ಎಲ್ಲಾರನ್ನೂ ಇರಬೇಕು. ಅವ್ರ ಮಗಳನ್ನೂ ಬರಬೇಕು, ಓಡೋಗಿರೋನು ಎಲ್ಲ ಬರಬೇಕು. ಅವಾಗ ಗೊತ್ತಾಯ್ತದೆ ನಿಜ ಯಾರು ಹೇಳ್ತಾವ್ರೆ, ಸುಳ್ಳು ಯಾರು ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು. ಈಗ ಪಂಚಾಯತಿ ಕಲಾಕಿರೋ ದೊಡ್ಡ ವಿಚಾರ ಅಲ್ಲ. ನಾನು ಹೇಳಿದ್ದೀನಿ, ಈಗ ಮಾತಾಡಬೇಡಿ, ಒಂದು ನೀರಿ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ ಮಾತಾಡೋಣ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ವಲ್ಲ. ಮರ್ಯಾದೆ ಕಳಿಬೇಕು ಅಂತಲೇ ಹಿಂಗೆ ಮಾಡ್ತಾವ್ರಲ್ಲ. ಹೇಳಿ, ಫ್ರೆಂಡ್ನ ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಇಟ್ಕೊಳ್ಳೋ ದೊಡ್ಡ ಅಪವಾದನ? ನೀವು ಸ್ನೇಹಿತರನ್ನ ಯಾರನ್ನೂ ಮನೆಗೆ ಕರ್ಕೊಂಡ್ಬಿಟ್ಟು ಬಂದು ಇಟ್ಕೊಳ್ಳೋದೇ ಇಲ್ವಾ? ನೋಡಿ ಗೌಡ್ರೆ, ಈ ಬಂಗಾರಮ್ಮನ ಸವಸ ನಂಗೆ ಸಾಕಾಗೋಗ್ಬಿಟ್ಟೈತೆ. ನನ್ನ ನಾದ್ನಿ ತುಂಬ ಒಳ್ಳೆವಳಾಗವಳು ಇವಾಗ. ನಾದ್ನಿ ಜೀವನನೂ ಸಂದಾಕಿರ್ತದೆ. ಈ ನನ್ನ ಮಗ ಡೈವರ್ಸ್ ಕೊಟ್ಟಿರೋನು, ತಿರ್ಗಾ ಎಂಟಿ ಬೇಕು ಅಂತ ಯಾಕೆ ಬರಬೇಕು? ಗಂಡ ಹೆಂಡತಿ ಮಧ್ಯೆ ಸಾವಿರ ನಡೀತವೆ. ಗಂಡ ಹೆಂಡತಿ ಮಧ್ಯೆ ಒಂದ್ಕಿತ ಬೇಕು ಅನ್ನಿಸ್ತದೆ, ಒಂದ್ಕಿತ ಬೇಡ ಅನ್ನಿಸ್ತದೆ. ಅದೇ ಮತ್ತೆ, ಬೇಕು ಅಂದಾಗ ಡೈವರ್ಸ್ ಕೊಡಕ್ಕೆ, ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಇದನ್ನ ಏನಂತ ಅನ್ಕೊಂಡ್ಬಿಟ್ಟಿದ್ಯೇನು? ಬಿಟ್ಬಿಟ್ಟಿದ್ದಾಳೆ ತಾನೆ. ನೋಡು, ನೀನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ನಾದ್ನಿ ಮುಕ್ಕು ತೇಳವಳೆ. ನೀನಂದ್ರೆ ನಂಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಗೌಡ್ರೆ ಕೇಳಿ, ಇವನು ಮಂತಾಗ ಬಂದ್ಬಿಟ್ಟು 2-3 ಸಲ ಹೇಳವನಿ. ಇವನಿಗೆ ಕೆನ್ನೆಗೆ ಬಾರಿಸ್ಬಿಟ್ಟು ಕಳ್ಸೋಳು ನನ್ನ ನಾದ್ನಿ. ನೋಡು, ನೀನಂದ್ರೆ ಇಷ್ಟ ಇಲ್ಲ, ನಾನು ಬೇರೆ ಮದುವೆ ಮಾಡ್ಕೊತಾ ಇದ್ದೀನಿ, ನಾನು ಬಿಟ್ಬಿಡು. ನನಗೂ ನಿಂಗೂ ಡೈವರ್ಸ್ ಆಗೋಗ್ಬಿಟ್ಟೈತೆ, ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ರು ಮಾನ ಮರುವಾದಿ ಬಿಟ್ಬಿಟ್ಟು ತಿರುಗಿ ಬಂದು ಪಂಚಾಯತಿ ಕಲಾಕವನಿ. ಏನು ಹೇಳ್ತೀರಾ? ಇವಂದು ಈಗ ನಮ್ಮ ಅತ್ತೆದು ಬಲು ಕಿರಿಕು. ಯವ್ವ, ಈ ಅಮ್ಮನ ಕಾಟ ನಂಗೆ ತಡ್ಕೊಳಕಾಯ್ತಿಲ್ಲ. ಏನು ಮಾಡ್ತೀರಾ? ಅತ್ತೆ ಅಲ್ವಾ, ಸುಮ್ಮನಿರ್ಬೇಕಲ್ಲ. ಸುಮ್ಮನಿವ್ನಿ ಅಷ್ಟೇ ನೀನಿಯ. ನೋಡಿ, ನನ್ನ ಆದ್ನಿ ಬರೋಂಕಂಟ ಕಾಯ್ರಿ. ನನ್ನ ಆದ್ನಿಯ ಬಂದು ನಿಮ್ಗೆಲ್ಲರಿಗೂ ಉತ್ತರ ಕೊಡ್ತಾಳೆ. ನಾನು ತೆಪ್ಪು ಮಾಡಿದ್ದೀನಿ, ಅವ್ರು ತೆಪ್ಪು ಮಾಡೋರ ಪ್ರತಿಯೊಂದು ಗೊತ್ತಾಯ್ತದೆ. ಅಡಿ ಅಂದರೆ ಇವಳು ಟಾಂಗ್ ಮೇಲೆ ಟಾಂಗ್ ಕೊಡ್ತಾವಳೆ. ಇವಳು ಅಧ್ಯಕ್ಷ ಸ್ಥಾನದಿಂದ ಉದುರಿಸ್ಬೇಕು ಅಂತ ಹೇಳ್ಬಿಟ್ಟು ಏನಾರ ಒಂದು ಆವಾಜ್ ಹಾಕಿ. ಇಂಥವಳು ಅಧ್ಯಕ್ಷ ಸ್ಥಾನದಾಗ ಇಕ್ಕಬಾರ್ದು ಅಂತ ಏನಾರ ಒಂದು ಆವಾಜ್ ಹಾಕಿ. ನೋಡಿ, ಇಷ್ಟೆಲ್ಲ ಮಾತಾಡ ಇವಳನ್ನ ಅಧ್ಯಕ್ಷ ಸ್ಥಾನದಾಗ ನೋಡಕ್ ನನಗೆ ಇಷ್ಟ ಇಲ್ಲ. ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಕಿಡಿಲೇಬೇಕು ಇವಳಂತೂ. ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಕಿಳಿದು ಆಮೇಗಿಂದ ನಮ್ಮ ಅತ್ತೆ ಹೋಗಿ ಕುಂತ್ಕೋಬೇಕು. ಹಿಂಗೆಲ್ಲ ಪದೇ ಪಂಚಾಯತಿನಾಗ ನ್ಯಾಯ ಹೇಳೋ ಅಂತ ಈ ಅಮ್ಮನೇನಿಯ ಅನ್ಯಾಯ ಮಾಡ್ಕೊಂಡು ಕುಂತ್ಕೊಂಡ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಹಿಂಗೆಲ್ಲ ಅನ್ಯಾಯ ಮಾಡೋರ್ನ ನಾವು ಯಾವತ್ತೂ ಒಪ್ಪಕ್ಕಿಲ್ಲ. ನಮ್ಮೂರಾಗೆ ನ್ಯಾಯ ತೀರ್ಮಾನ ಮಾಡೋರು ಹೆಂಗಿರ್ಬೇಕು ಅಂದ್ರೆ ನ್ಯಾಯವಾಗಿರ್ಬೇಕು. ಹಿಂಗೆಲ್ಲ ಕಂಡೋರ್ ಹೆಂಡತಿಗಳ್ನ ಓಡ್ ಕಳ್ಸೋ ಅಂಥವ್ರು ಆಗಿರ್ಬಾರ್ದು. ಅಯ್ಯೋ ಗೌಡ್ರೆ, ಒಳ್ಳೆ ಸಂದಕೈತಲ್ಲ ಇವ್ರದ್ದು ಕತೆಯ. ಈಗ ಅಧ್ಯಕ್ಷ ಸ್ಥಾನದಿಂದ ಅಗ್ಲಗ್ಲಕ್ಕೆ ಹೊತ್ಸೋದು ಇಳಿಸೋದು ಇದೇ ಕತೆ ಆಗೋಗ್ಬಿಡ್ತದ. ಪಂಚಾಯತಿ ಬರೀ ಇವ್ರ ಫ್ಯಾಮಿಲಿಗೆ ಇಕ್ಕಬಿಟ್ಟವ್ರು ಎನಿಸ್ತದೆ. ಯಾವಾಗುಂದ್ರೆ ಏನಾರ ಒಂದು ಇಕ್ಕಿರ್ತಾರಲ್ಲ ಕತೆಯ. ಬರೀ ಇವ್ರು ಕೇಳೋದೇ ಆಯ್ತು ನಮ್ಮ ಪಂಚಾಯತಿಯ. ನೋಡಿ, ಅಧ್ಯಕ್ಷರದೇನು ತೆಪ್ಪಿಲ್ಲ ಅಂತ ಅನ್ನಿಸ್ತದೆ. ನೋಡಿದ್ರೆ ಇವ ಮುಂದೆ ತೆಪ್ಪೈತೆ ಅನ್ನಿಸ್ತದೆ. ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಳು. ನನ್ನ ಮಗಳು ಕಿಡ್ನಾಪ್ ಆಗೋಳೆ ಅಂತ ಹೇಳ್ಬಿಟ್ಟು ಅದ್ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಪಂಚಾಯತಿ ಕಲಾಕ ಅಂತದೇನೈತೆ ಹೇಳಿ. ಏಯ್ ಮುದ್ಕೆ, ಸುಮ್ ಕುಂತ್ಕೈಲಿ. ನನಗೆ ಗೊತ್ತು ಪಂಚಾಯತಿಗೆ ಹೋಗ್ಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ನಂಗೆ ಗೊತ್ತು. ನನ್ನ ಮಗಳನ್ನ ವಾಪಸ್ ಕರೆಸ್ಕೊಳಕ್ಕೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಯ್ತೀನಿ. ಎಲ್ಲಿಗೆ ಹೋದ್ರೂ ಒಂದೇ ನೆನೆಯ. ನಮ್ಮೂರಾಗೆ ಎಲ್ಲ ವಿಷಯಕ್ಕೂ ಪಂಚಾಯತಿ ನೆನೆಯ ಕರೆಯೋದು. ಅದಕ್ಕೆ ನಾನು ಪಂಚಾಯತಿ ನೆನೆಯ ಕರೆದಿದ್ದೀನಿ.
ನೋಡಪ್ಪ, ನಿನಗೂ ನಿನ್ನ ಹೆಂಡತಿಗೂ ಡೈವರ್ಸ್ ಆಗ್ಬಿಟ್ಟೈತೆ. ಅಂದಮೇಲೆ ನಿನಗೆ ಯಾವ ಅಧಿಕಾರನೂ ಇಲ್ಲ ಮಾತಾಡಕ್ಕೆ. ಸರಿನಾ? ಮೊದಲು ನಿನ್ನ ಹೆಂಡತಿ ಮೇಲೆ ನಿನಗೆ ಯಾವ ಹಕ್ಕುನೂ ಇಲ್ಲ. ನೀನು ಬಂದ್ಬಿಟ್ಟು ಇಲ್ಲಿ ಪಂಚಾಯತಿನಾಗೆ ನನ್ನ ಹೆಂಡತಿನ ಓಡ್ ಕಳ್ಸವಳೆ, ನನ್ನ ಹೆಂಡತಿನ ಓಡ್ ಕಳ್ಸವಳೆ ಅನ್ನೋ ಯಾವ ರೈಟ್ಸ್‌ನೂ ಇಲ್ಲ ನಿಂಗೆ. ಸರಿನೇ? ಹಂಗೇನಿಯಾ ಈಗ ಬಂಗಾರಮ್ಮವ್ರ ಮಗಳು ಹೋಗವಳೆ ಅಂತ ಹೇಳ್ಬಿಟ್ಟು ಅದೊಂದು ಅವ್ರು ಹೇಳಿದ್ರೆ ಪರವಾಗಿಲ್ಲ. ನೀನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನೀವು ಏನಾರ ಹೇಳಿ, ಏನಾರ ಮಾಡಿ, ಅವಳು ನನ್ನ ಹೆಂಡತಿ ಅಂದ್ರೆ ನನ್ನ ಹೆಂಡತಿನೇಯ. ನನ್ನ ಹೆಂಡತಿನೇ. ನನ್ನ ಹೆಂಡತಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅವಳು ಬಂದೇ ಬರ್ತಾಳೆ, ನನ್ನ ಜೊತೆ ಇದ್ದೇ ಇರ್ತಾಳೆ. ಗೊತ್ತಾ ನಿಮಗೆ? ಇವಳು ಓಡ್ ಕಳ್ಸಿರೋಳು ಫಸ್ಟು ಶಿಕ್ಷೆ ಕೊಡಿ ನೀವು. ಇವಳು ಅಧ್ಯಕ್ಷೆ ಆಗಕ್ಕೆ ಯಾವ ಕಡೆಯಿಂದನೂ ಯೋಗ್ಯತೆ ಇಲ್ಲ. 2-3 ಸಲ ಇವಳು ಹಿಂಗೇನೆ ನಿಂತವಳೆ ಪಂಚಾಯತಿನಾಗೆ. ತಪ್ಪಿತಸ್ಥೆ ಸ್ಥಾನದಾಗ ನಿಂತ್ಕೊಂಡವಳೆ. ನೀವೇ ಹೇಳಿ, ಇವಳನ್ನೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನಮ್ಮ ಅತ್ತೆನ ಅಧ್ಯಕ್ಷೆ ಮಾಡಿ ಎಲ್ಲ ಸರೋಯ್ತದೆ. ನಮ್ಮ ಅತ್ತೆ ಮೇಲೆ ದ್ವೇಷಕ್ಕೆ ನನ್ನ ಹೆಂಡತಿನ ಓಡ್ ಕಳ್ಸಿರೋದು ಇವಳು. ಒಳ್ಳೆ ಕತೆ ಎಲ್ಲ ಜೀವನ ಇವ್ರ ಸಂಸಾರ ಎಲ್ಲ ಅಂದ್ರೆ ಕೂತಾಡ್ಕೊಂಡು ಕುಂತ್ಕೊಳ್ಳೋದೇನೇನ್ಯಾ ಈ ಹುಡುಗಿ ತಪ್ಪಾಗಿ ಸಿಕ್ಬಿಟ್ಟವಳೆ ಸೊಸೆಯಾಗಿ ಮನೆಗೆ. ಅಯ್ಯಪ್ಪ, ನ್ಯಾಯವಾಗಿ ಬಾಳದಿಲ್ಲ ಬದುಕದಿಲ್ಲ ಈ ಬಂಗಾರಮ್ಮನಿಂದ ಯಾರಿಗೂ ನೆಮ್ಮದಿಲ್ಲ ಊರಾಗೆ. ಆತ ಕರ್ಕೊಂಡು ಒಂದು ಒಂದು 10 ವರ್ಷ ಜೈಲಿಗೆ ಹಾಕ್ಬಿಟ್ಟು ಮಾಡಬಿಡ್ಬೇಕತ್ತ ಈ ಅಮ್ಮನ. ಊರಾಗಿರೋಲ್ಲ ನೆಮ್ಮದಿಗಿರ್ತಾರೆ. ಸರಿ, ನನ್ನ ಮಗಳು ನನಗೆ ವಾಪಸ್ ಬೇಕು ಅಷ್ಟೇ ಏನಿಯ. ಈಗ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು, ನನ್ನ ಮಗಳು ನಾನು ವಾಪಸ್ಸು ಮನೆಗೆ ಬರಬೇಕು. ನಾನು ನಿಮ್ಮ ತಾ ಕೇಳ್ಕೊಳ್ಳೋದು ಇಷ್ಟೇ ಏನಿಯ. ಇದಕ್ಕೂ ಮೇಲೆ ನಾನು ಏನು ಕೇಳ್ಕೊಳ್ಳಲ್ಲ ನಿಮ್ಮ ತಾಗೆ. ನನ್ನ ಮಗಳು ನಮ್ಮ ಮನೆಗೆ ವಾಪಸ್ ಬರಲೇಬೇಕು. ಬೇಕೇ ಬೇಕು, ನಂಗೆ ನ್ಯಾಯ ಬೇಕೇ ಬೇಕು ಅಷ್ಟೇ ಏನಿಯ. ನನ್ನ ಮಗಳು ನನಗೆ ವಾಪಸ್ ಬರಲೇಬೇಕು ಮನೆಗೆ. ಇದೆ ನನ್ನ ಇದು ಆಸೆ. ನನ್ನ ಮಗಳು ನನ್ನ ಮಾತೆ ಕೇಳೋದು. ನನ್ನ ಮಗಳು ಓಡೋಗಿರಕ್ಕೆ ಸಾಧ್ಯನೇ ಇಲ್ಲ. ಅವಳು ಕಿಡ್ನಾಪ್ ಆಗೋಳೆ. ಇವಳೇ ಕಿಡ್ನಾಪ್ ಮಾಡ್ಸವಳೆ. ಆಸ್ತಿ ಹೋಯ್ತದೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ವಾಪಸ್ ಬರಲೇಬೇಕು. ನನ್ನ ಕಣ್ಣು ಮುಂದೆ ನಿಂತ್ಕೊಂಡ್ಲೇಬೇಕು ಅಷ್ಟೇ ಏನಿಯ. ಎಲ್ಲ ಅಂದರೆ ನಾನೇನು ಸುಮ್ಕಿರಕ್ಕಿಲ್ಲ ಬಿಡು. ನಾನೇ ಸುಮ್ಮನೆ ಬಿಟ್ಟನೆ ನಾನು ಇವಳನ್ನ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ನಾನು ಕಂಪ್ಲೇಂಟ್ ಕೊಡೋಕ್ಕೆ. ಧಾರಾಳವಾಗಿ ಹೋಗ್ಕೊಡಿ. ಅವಳೇನು ಚಿಕ್ಕ ಮಗು ಅಲ್ಲ, ಅವಳು ದೊಡ್ಡವಳೇನೆ. ಅವಳು ಓಡೋಗಿರೋದು ನಾನೇನು ಹೇಳಿದ ಓಡೋಗಕ್ಕೆ. ನೀವು ಧಾರಾಳವಾಗಿ ಹೋಗ್ಬಿಟ್ಟು ಕಂಪ್ಲೇಂಟ್ ಏನಿಯಾ ಕೊಡಿ. ಇಲ್ಲ ಆಗ್ಲಾಗ್ಲಿಕ್ಕೂ ಪಂಚಾಯತಿ ಕರೆದು ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಿ ಸಿಕ್ತವ್ರೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು. ನನಗೇನು ಮಾಡೋಕ್ಕೇನು ಕ್ಯಾಮೆ ಇಲ್ಲ ಅಂತ ಅನ್ಕೊಬಿಟ್ರಾ? ಪಂಚಾಯತಿ ಕಳಿಸಿರಲ್ಲ, ಮಂತಗೇನೆ 7 ಕಳಿಸಿದ್ದೀನಿ ತಾನೆ, ಫೋನಾಗೆಲ್ಲನೂ ಮಾತಾಡ್ಸಿದ್ದೀನಿ ತಾನೆ. ಆದರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಅಂತ ಪಂಚಾಯತಿ ಕರೆದಿದ್ದೀರಾ ನೀವು. ಪಂಚಾಯತಿ ಅಂದ್ರೆ ನೀವೇನು ಆಟ ಆಡೋ ಸಾಮಾನು ಅನ್ಕೊಬಿಟ್ರಾ? ಸಿಕ್ದವ್ರನ್ನೆಲ್ಲ ಕರೆದ್ಬಿಟ್ಟು ಇಲ್ಲಿ ಕ್ಯಾಮೆ ಇಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿ ಕೂರಿಸ್ಕೊಳ್ಳೋಕ್ಕೆ ಸುಮ್ಮನೆ ಇರಲ್ಲ ಇವರು.